ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಸಂಸ್ಕೃತದ ಪರಿಚಯಾತ್ಮಕವಾದಂತಹ ಒಂದು ತರಗತಿಯನ್ನ ನೋಡಿದ್ದೇವೆ. ತರಗತಿಯಲ್ಲಿ ಯಾಕೆ ಓದಬೇಕು, ಮಹತ್ವ ಏನು, ಏನ್ ಲಾಭ ಇದೆ ಇತ್ಯಾದಿ ಎಲ್ಲ ಒಂದು ಸಂಗತಿಗಳನ್ನ ವಿಶದವಾಗಿ ನಾವು ಅರ್ಥಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ, ಈ ಅವಧಿಯಲ್ಲಿ ಅಲ್ಲ, ಮುಂದಿನ ಅವಧಿಯಲ್ಲಿ ನೇರವಾಗಿ ನಾವು ಪಾಠಕ್ಕೆ ಹೋಗ್ತೇವೆ. ಈ ಅವಧಿಯಲ್ಲಿ ಅದರ ಪೂರ್ವಭಾವಿಯಾಗಿ ಪೀಠಿಕೆಯ ಒಂದು ಭಾಗವನ್ನ ನೋಡ್ಲಿಕ್ಕಿದ್ದೇವೆ. ವಿದ್ಯಾರ್ಥಿಗಳೇ, ನೀವೆಲ್ಲ ಏನು ಸಂಸ್ಕೃತ ಟೆಕ್ಸ್ಟ್ ಬುಕ್ ಅನ್ನ ತೆಗೆದುಕೊಂಡಿರ್ಬೇಕು. ಒಳ್ಳೆಯ ವಿದ್ಯಾರ್ಥಿಗಳ ಲಕ್ಷಣ ಅದು. ಅಥವಾ PDF ಫೈಲ್ ಆದ್ರೂ ಕೂಡ ಏನು ಹೊಂದಿರಬೇಕು. ಆ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಅಥವಾ PDF ಫೈಲ್ ನಲ್ಲಿ ನೀವು ನೋಡಬಹುದು, ಭೂಮಿಕಾ ವಿಭಾಗ ಅಂತ ಇದೆ. ಭೂಮಿಕಾ ವಿಭಾಗ ಒಟ್ಟು 10 ಅಂಕದ ಒಂದು ಪ್ರಶ್ನೆಗೆ ಇರುವಂತಹ ಒಂದು ಭಾಗ. ಅದು ಪ್ರಬಂಧಾತ್ಮಕವಾದಂತಹ 5 ಅಂಕ, ಹಾಗೆ ಒಂದೊಂದು ಅಂಕದ 5 ಪ್ರಶ್ನೆಗಳು, ಈ ರೀತಿಯಾಗಿ 10 ಅಂಕ ಇದೆ. ಈ ಒಂದು ಅವಧಿಯಲ್ಲಿ ನಾವು ಭೂಮಿಕಾ ವಿಭಾಗದ ಬಹುಮುಖ್ಯವಾದಂಥ ವೇದ ಹಾಗೆ ಉಪನಿಷತ್ತು, ಈ ಒಂದು ಭಾಗವನ್ನು ಈ ಸಂದರ್ಭದಲ್ಲಿ ನೋಡೋಣ. ವೇದ ಹಾಗೆ ವೇದದ ಅಂಗವಾದಂಥ ಉಪನಿಷತ್ತು ಅಂತಂದ್ರೆ ಏನು? ಮೊದಲನೇದಾಗಿ ವೇದ ಅಂತಂದ್ರೆ ಏನು ನೋಡಿ. ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಸಾಮಾನ್ಯ ಸಾವಿರಾರು ವರ್ಷಗಳ ಹಿಂದೆ, 10,000 ವರ್ಷಗಳಷ್ಟು ಹಿಂದೆ ದಯಾನಂದ ಸರಸ್ವತಿ ಅವರು ಹೇಳ್ತಾರೆ ವೇದದ ಋಗ್ವೇದದ ಕಾಲಗಳನ್ನು. ನಗರ ಪ್ರದೇಶದಿಂದ ಅಥವಾ ಯಾವ ಒಂದು ಊರು ಅಂತ ಹೇಳ್ತೇವೆ, ಗ್ರಾಮ ಪ್ರದೇಶ, ಅದಕ್ಕಿಂತ ದೂರದಲ್ಲಿ ಋಷಿಯೊಬ್ಬ ನದಿ ಅಥವಾ ಸರೋವರದ ಸಮೀಪದಲ್ಲಿ ಪರ್ಣ ಕುಟೀರವನ್ನ ನಿರ್ಮಿಸಿಕೊಂಡು ಆತ ದೇಹವನ್ನ ದಂಡಿಸುತ್ತಾ ಗಡ್ಡೆಗೆಣಸುಗಳನ್ನ ತಿಂದುಕೊಂಡು ಕೇವಲ ಏನು ತನ್ನ ಯಾವ ಒಂದು ಬದುಕಿನ ಉದ್ದೇಶ ಏನು, ನಾನು ಈ ಒಂದು ಬದುಕಿಗೆ ಯಾಕೆ ಬಂದಿದ್ದೇನೆ, ಅದರ ಉದ್ದೇಶ ಏನು ಎನ್ನುವುದನ್ನು ಚಿಂತನೆ ಮಾಡ್ತಾ ತಪಸ್ಸನ್ನ ಅಂದ್ರೆ ಏಕಾಗ್ರ ಚಿತ್ತದಿಂದ ಭಗವಂತನನ್ನ ಕುರಿತು ಧ್ಯಾನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆತನಿಗೆ ಕೇಳಿಸಿತು. ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡಿ ಆತ ಕೇಳಿಸಿಕೊಂಡದ್ದು. ಏಕಾಗ್ರ ಚಿತ್ತನಾಗಿ ಸೂಕ್ಷ್ಮವಾಗಿ ಇರುವಂತಹ ಸಂದರ್ಭದಲ್ಲಿ ಆ ಧ್ವನಿ ಕೇಳಿಸಿತು. ಅದು ಪರಮಾತ್ಮನಿಂದ ಹೊರಟಂತ ಒಂದು ಧ್ವನಿ. ಹೇಳಿದ್ರೆ ಏನು, ಪರಮಾತ್ಮ ಭಗವಂತ ಬ್ರಹ್ಮನ ಒಂದು ಹೃದಯದಲ್ಲಿ ಆಂತರ್ಯದಲ್ಲಿ ಶಬ್ದವನ್ನ ಉತ್ಪತ್ತಿ ಮಾಡಿ ಆತನ 4 ಮುಖಗಳಲ್ಲಿ ಅದನ್ನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಹೊರಹೊಮ್ಮಿಸ್ತಾನೆ. ಅದೇ ನಿಶ್ವಸಿತವಾದವುಗಳು ವೇದಗಳು. ಋಷಿ ಅದನ್ನ ಗ್ರಹಿಸಿದ, ಕೇಳಿದ. ತಾನು ಕೇಳದ್ದನ್ನ ತನ್ನ ಶಿಷ್ಯರಿಗೆ ಆತ ಹೇಳಿದ. ಇದೇ ವೇದಗಳು. ಅದಕ್ಕಾಗಿ ವೇದಕ್ಕೆ ಶ್ರುತಿ ಅಂತ ಹೆಸರು. ಶ್ರುತಿ ಅಂತಂದ್ರೆ ಕೇಳಿಸಿಕೊಂಡದ್ದು ಅಂತ ಅರ್ಥ ಅಷ್ಟೇ. ಕೇಳಿಸಿಕೊಂಡದ್ದು ಪರಮಾತ್ಮನ ಆ ಒಂದು ನುಡಿಗಳನ್ನ ಈತ ಕೇಳಿಸಿಕೊಂಡದ್ದು. ಆಚಾರ್ಯ ಸಾಯಣರು ವೇದ ಭಾಷ್ಯದಲ್ಲಿ ವೇದ ಅಂದ್ರೆ ಏನು ಎನ್ನುವುದಕ್ಕೆ ಅದನ್ನೇ ಹೇಳ್ತಾರೆ. ಅಪೌರುಷೇಯಂ ವಾಕ್ಯಂ ವೇದ. ಒಬ್ಬ ವ್ಯಕ್ತಿ, ಉದಾಹರಣೆಗೆ ಹೇಳುವುದಿದ್ರೆ ರಾಮಾಯಣವನ್ನ ಏನು ವಾಲ್ಮೀಕಿಗಳು ರಚನೆ ಮಾಡಿದ್ರು, ಕಾಳಿದಾಸ ಅಭಿಜ್ಞಾನ ಶಾಕುಂತಲವನ್ನು ರಚನೆ ಮಾಡ್ದ, ಹಾಗೆ ವೇದವನ್ನ ಇಂಥ ಋಷಿ ರಚನೆ ಮಾಡ್ದ ಅಥವಾ ಇಂಥವನ್ನು ರಚನೆ ಮಾಡಿದ ಎನ್ನುವ ಆ ಒಂದು ಪದ್ಧತಿ ಇಲ್ಲ. ಯಾಕೆಂತಂದ್ರೆ ವೇದವು ಅಪೌರುಷೇಯ, ಯಾವ ಒಬ್ಬ ಪುರುಷನಿಂದ ರಚಿತವಾದದ್ದು ಅಲ್ಲ. ಇದು ಋಷಿಗಳಿಗೆ ಕೇಳಿಸಿಕೊಂಡದ್ದನ್ನ, ಆ ಋಷಿಗಳು ಕೇಳಿಸಿಕೊಂಡದ್ದನ್ನ ತಮ್ಮ ಶಿಷ್ಯರಿಗೆ ಹೇಳಿದ್ರು, ಅವರು ಕೇಳಿಸಿಕೊಂಡದ್ದನ್ನ ತಮ್ಮ ಶಿಷ್ಯರಿಗೆ ಹೇಳಿದ್ರು. ಹೀಗೆ ಆ ಒಂದು ಶ್ರುತಿ ಪರಂಪರೆ, ವೇದ ಪರಂಪರೆ ಮುಂದುವರಿದು ಈ ಕಾಲದ ತನಕವಾಗಿಯೂ ಕೂಡ ಇದೆ, ಮುಂದೆ ಕೂಡ ಇರುತ್ತೆ. ಹೀಗೆ ವೇದ ಎನ್ನುವ ಶಬ್ದಕ್ಕೆ ಅರ್ಥ ಶ್ರುತಿ ಎನ್ನುವ ಒಂದು ಅರ್ಥ. ಈ ವೇದಕ್ಕೆ ಅವರು ಇನ್ನೊಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ ವೇದ ಭಾಷೆಯಲ್ಲಿ. ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋಹೋ ಅಲೌಕಿಕಂ ಉಪಾಯಂ ವೇದಯತೆ ಸ ವೇದ. ವೇದದ ಒಂದು ಪ್ರಯೋಜನವನ್ನು ಅವರು ಹೇಳಿದ್ದಾರೆ. ಅಂದ್ರೆ ನಮಗೇನು ಇಷ್ಟ, ಮನುಷ್ಯನ ಒಂದು ಉದ್ದೇಶವೇ ಹಾಗೆ, ನನಗೆಲ್ಲ ದುಃಖಗಳು ಬರಬಾರದು, ಇಷ್ಟ, ಸಂತೋಷ, ಹಾಗೆ ಆನಂದಗಳು ದೊರಕಬೇಕು ಅಂತ ಪ್ರತಿ ಕ್ಷಣ ಪ್ರತಿ ಸಮಯದಲ್ಲಿ ಆತ ಯೋಚನೆ ಮಾಡ್ತಾ ಇರ್ತಾನೆ.
ಅದನ್ನ ದೊರಕಿಸಿಕೊಡುವಂತಹದ್ದು ವೇದ. ಅನಿಷ್ಟ ಪರಿಹಾರ ಯೋಹೋ, ಕೆಟ್ಟದ್ದು ಮನುಷ್ಯನಿಗೆ ಬರಬಾರ್ದು, ತಾಪತ್ರಯಗಳು ಉಂಟಾಗಬಾರ್ದು ಎನ್ನುವಂತಹದ್ದು ಮನುಷ್ಯನ ಒಂದು ಏನೋ ಬಯಕೆ. ಅದನ್ನ ಯಾವುದು ಹೇಳುತ್ತದೋ, ಯಾವುದು ಆ ಒಂದು ಉಪಾಯವನ್ನ ತಿಳಿಸಿಕೊಡುತ್ತದೋ ಅದಕ್ಕೆ ವೇದ ಅಂತ ಹೆಸರು. ಮಹರ್ಷಿ ದಯಾನಂದ ಸರಸ್ವತಿಯವರು ಕೂಡ ಅದನ್ನೇ ವಿಂದತೆ ಸರ್ವಾಹ ಸತ್ಯವಿದ್ಯಾ ಯೈಹಿ ಯತ್ರವ ಸ ವೇದ. ಅರ್ಥಾತ್ ಯಾವುದರ ಅಂತರ್ಗತ ಎಲ್ಲ ಸತ್ಯವಿದ್ಯೆಗಳ ಜ್ಞಾನ ಪ್ರಾಪ್ತಿಯಾಗುತ್ತದೋ ಅದಕ್ಕೆ ವೇದ ಅಂತ ಹೆಸರು ಅಂತ ಹೇಳಿದ್ದಾರೆ. ವಿದ್ ಜ್ಞಾನ ಎನ್ನುವಂತಹ ಶಬ್ದದಿಂದ ವೇದ ಶಬ್ದದ ಉತ್ಪತ್ತಿಯಾಗಿದೆ, ಧಾತುವಿನಿಂದ. ಜ್ಞಾನ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಹೆಸರು ಶ್ರುತಿ ಅಂತ ಹೆಸರು, ಕೇಳಿಸಿಕೊಂಡದ್ದು ಅಂತ ಅರ್ಥ. ಹಾಗೆ ಅಖಂಡವಾಗಿರುವಂತಹ ಈ ವೇದವನ್ನ ವ್ಯಾಸರು ಅಧ್ಯಯನದ ಸೌಕರ್ಯಕ್ಕೋಸ್ಕರವಾಗಿ, ಹಾಗೆ ಯಜ್ಞಯಾಗಾದಿಗಳ ವಿಧಿ ವಿಧಾನಗಳನ್ನು ಅನುಷ್ಠಾನ ಮಾಡುವುದಕ್ಕೋಸ್ಕರವಾಗಿ 4 ವಿಭಾಗಗಳನ್ನಾಗಿ ಮಾಡಿದ್ರು. ಅದಕ್ಕಾಗಿ ವ್ಯಾಸರಿಗೆ ಒಂದು ಹೆಸರು ಬಂತು, ವೇದವ್ಯಾಸರು ಅಂತ. ಯಾವುದು 4 ವೇದಗಳು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಇವೇ 4 ವೇದಗಳು. ಅದನ್ನೇ ಪುರಾಣಗಳು ಬ್ರಹ್ಮನ 4 ಮುಖಗಳಿಂದ ಹೊರಟಂತವುಗಳು, ಒಂದೊಂದು ವೇದ ಹೊರಟಿತು ಎನ್ನುವುದಾಗಿ ಕೂಡ ಹೇಳ್ತಾರೆ. ಹೀಗೆ 4 ವೇದಗಳನ್ನ ನಾವು ಕಾಣಬಹುದು. ಪ್ರತಿಯೊಂದು ವೇದವನ್ನು ಕೂಡ ಸ್ವಲ್ಪ ವಿಸ್ತಾರವಾಗಿ ನಾವು ನೋಡುತ್ತಿದ್ರೆ ಮೊದಲನೇದಾಗಿ ಬರುವಂತಹದ್ದು ಋಗ್ವೇದ. ರುಚ್ಯಂತೆ ಸ್ತೂಯಂತೆ ದೇವ ಅನಯ ಇತಿ ಋಕ್ ಅಂತ ಹೆಸರು. ಅಂದ್ರೆ ಯಾವುದರ ಮೂಲಕವಾಗಿ ದೇವತೆಗಳನ್ನ ಸ್ತುತಿಸಲಾಗುತ್ತದೋ ಅದಕ್ಕೆ ಋಕ್ ಮಂತ್ರಗಳು ಅಂತ ಹೆಸರು. ಋಗ್ವೇದದಲ್ಲಿ ಸಾಮಾನ್ಯವಾಗಿ ಸೂಕ್ತ ಮಂತ್ರಗಳಿದೆ, ಋಕ್ ಮಂತ್ರಗಳು ಇಂದ ಕೂಡಿರುವಂತಹದ್ದು. ದೇವತೆಗಳನ್ನ ಹಾಡಿ ಹೊಗಳಲಿಕ್ಕೆ ಇರುವಂತಹ ಒಂದು ಮಂತ್ರಗಳು ಋಕ್ ಮಂತ್ರಗಳು. ಅಂತಹ ಮಂತ್ರಗಳನ್ನ ಒಳಗೊಂಡಂತಹ ಒಂದು ವೇದ ಆಗಿರುವುದರಿಂದ ಈ ವೇದಕ್ಕೆ ಋಗ್ವೇದ ಎನ್ನುವುದಾಗಿ ಹೆಸರು. ಋಗ್ವೇದದ ಒಂದು ಲಕ್ಷಣ ಇದೆ, ಪಾದೇನಾರ್ಥೇನ ಚೋಪೇತ ವೃತ್ತಬದ್ಧ ಮಂತ್ರಾಹ. ಜೈಮಿನಿ ನ್ಯಾಯಸೂತ್ರದಲ್ಲಿ ಅದನ್ನು ಹೇಳ್ತಾರೆ. ಅಂದ್ರೆ ಋಗ್ವೇದ ಎನ್ನುವಂತಹದ್ದು ನಿರ್ದಿಷ್ಟವಾದಂತಹ ಪಾದಗಳನ್ನ, ಋಗ್ವೇದದ ಮಂತ್ರಗಳು ನಿರ್ದಿಷ್ಟವಾದಂತಹ ಪಾದಗಳನ್ನು ಹೊಂದಿದೆ, ನಿರ್ದಿಷ್ಟವಾದಂತಹ ಆ ಒಂದು ಪಾದದಲ್ಲಿ ಅಕ್ಷರಗಳನ್ನು ಹೊಂದಿದೆ. ಹಾಗೆ ನಿಯತವಾಗಿ ಅಲ್ಲಿ ಅದಕ್ಕೆ ವಿರಾಮಗಳಿದೆ. ಈ ರೀತಿಯ ಲಕ್ಷಣಗಳನ್ನ ಹೊಂದಿದ, ಅಂದ್ರೆ ಪಾದಗಳನ್ನ, ಅಕ್ಷರಗಳನ್ನ, ಹಾಗೆ ನಿರ್ದಿಷ್ಟವಾದಂತಹ ಏನು ವಿರಾಮಗಳನ್ನ ಹೊಂದಿರುವಂತಹ ಯಾವ ಒಂದು ಮಂತ್ರಗಳಿದೆಯೋ ಅದು ಋಗ್ವೇದ ಮಂತ್ರಗಳು. ಅದನ್ನು ಇನ್ನೂ ಸುಲಭೀಕರಿಸಿ ಹೇಳುವುದಿದ್ರೆ ಛಂದೋಬದ್ಧವಾದಂತಹದ್ದು ಋಗ್ವೇದ, ಛಂದೋಬದ್ಧವಾದಂತಹದ್ದು ಅಥವಾ ಪದ್ಯಾತ್ಮಕವಾದಂತಹದ್ದು ಋಗ್ವೇದ, ಸುಲಭವಾಗಿ ಹೇಳುವುದಿದ್ರೆ. ಈ ಋಗ್ವೇದದ ಅಧ್ಯಯನ ಪರಂಪರೆ ಪೈಲ ಎನ್ನುವಂತಹ ಒಂದು ಋಷಿಯಿಂದ ಪ್ರಾರಂಭ ಆಗತ್ತೆ. ಆತನಿಂದ ಆ ಋಗ್ವೇದದ ಒಂದು ಏನು ಮಂತ್ರಗಳು ಅಥವಾ ಪರಂಪರೆ, ಅಧ್ಯಯನದ ಪರಂಪರೆ ಮುಂದುವರಿಯುತ್ತೆ. ಇಂತಹ ಋಗ್ವೇದದಲ್ಲಿ 10 ಮಂಡಲಗಳಿವೆ, 8 ಅಷ್ಟಕಗಳಲ್ಲಿ ಅದು ವಿಭಕ್ತವಾಗಿದೆ. 10,580 ಸೂಕ್ತ ಮಂತ್ರಗಳನ್ನ ಈ ಋಗ್ವೇದ ಹೊಂದಿದೆ. ಋಗ್ವೇದ ನಮ್ಮ ಪ್ರಾಚೀನವಾದಂಥ ವೇದ, ಪದ್ಯಾತ್ಮಕವಾದಂಥ ಒಂದು ವೇದ ಇದು. ಈ ಒಂದು ವೇದ ಹಿಂದೆ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಇದರ ಅನೇಕ ಶಾಖೆಗಳಿತ್ತು. ಅಧ್ಯಯನದ ಒಂದು ವಿಧಿವಿಧಾನಗಳು ಇತ್ತು, ಶಾಖೆಗಳಿತ್ತು, ಪರಂಪರೆ ಇತ್ತು. ಆದರೆ ಪ್ರಸ್ತುತ ಇದರ 5 ಶಾಖೆಗಳು ಮಾತ್ರ ಪ್ರಚಲಿತದಲ್ಲಿದೆ. ನಮ್ಮ ಕರ್ನಾಟಕವೂ ಸೇರಿದಂತೆ, ನಮ್ಮ ಭಾಗವೂ ಸೇರಿದಂತೆ ದೇಶದ ನಾನಾ ಭಾಗದಲ್ಲಿ ಆ ಪರಂಪರೆಯ ಅಧ್ಯಯನ ಸಾಗಿದೆ. ಇನ್ನು ಯಜ್ಞವನ್ನ ಮಾಡ್ತಾರೆ, ಯಾಗವನ್ನ ಮಾಡ್ತಾರೆ. 4 ಕಡೆಗೆ ಒಬ್ಬೊಬ್ರು ಕೂತ್ಕೊಳ್ತಾರೆ ಅಂತ ಇಟ್ಟುಕೊಂಡ್ರೆ, ಯಜ್ಞ ಮಾಡುವಂತಹ ಸಂದರ್ಭದಲ್ಲಿ ಋಗ್ವೇದವನ್ನ ಒಬ್ಬ ಪಠಿಸ್ತಾನೆ, ಆ ಮಂತ್ರಗಳನ್ನು ಹೇಳ್ತಾನೆ, ಆತನಿಗೆ ಹೋತೃ ಅಂತ ಹೆಸರು.
ಈ ಒಂದು ವೇದದ ಋಗ್ವೇದದ ಒಂದು ಉಪವೇದ ಇದೆ, ಅದಕ್ಕೆ ಆಯುರ್ವೇದ ಅಂತ ಹೆಸರು. ನಾವು ಈಗ ಅಥವಾ ಈ ಒಂದು ಕಾಲದಲ್ಲಿ ಈ ಒಂದು ಶಬ್ದವನ್ನ ಹೆಚ್ಚೆಚ್ಚು ಗೌರವಯುತವಾಗಿ ನೋಡ್ತಾ ಇದ್ದೇವೆ. ಸ್ನೇಹಿತರೆ ಅಥವಾ ವಿದ್ಯಾರ್ಥಿಗಳೇ, ಈ ಋಗ್ವೇದದಿಂದಲೇ ಆಯುರ್ವೇದ ಎನ್ನುವಂತಹ ಒಂದು ಗ್ರಂಥ ಹುಟ್ಟಿದೆ ಎನ್ನುವಂತಹದ್ದು ನಮಗೆ ಹೆಮ್ಮೆಯ ಸಂಗತಿಯಾಗಿರುವಂತಹದ್ದು. ಋಗ್ವೇದ ಪ್ರಾಚೀನವಾದಂತಹ ವೇದವಾದರೆ ಆ ನಂತರದ ಒಂದು ವೇದ ಅಧ್ಯಯನ ಸೌಕರ್ಯಕ್ಕೋಸ್ಕರವಾಗಿ ವಿಭಾಗ ಮಾಡಿದಂತಹ ಸಂದರ್ಭದಲ್ಲಿ ನಂತರದ ಒಂದು ವೇದ ಯಜುರ್ವೇದ. ಯಜುರ್ವೇದ ಯಜ್ಞಯಾಗಾದಿಗಳ ಒಂದು ಮಂತ್ರಗಳನ್ನ ಒಳಗೊಂಡಂತ ವೇದ. ಈಗಾಗಲೇ ನಾನು ಹೇಳಿದಂತೆ ಹೋಮದಲ್ಲಿ ಅಧ್ವರ್ಯು ಇರ್ತಾನೋ ಅವನು ಯಜುರ್ವೇದವನ್ನು ಅಧ್ಯಯನ ಮಾಡಿರ್ತಾನೆ, ಅವನೇ ಅಧ್ವರ್ಯು ಆಗಿರ್ತಾನೆ, ಹೋಮದಲ್ಲಿ ಹೋಮಿಸುವವನಾಗಿರ್ತಾನೆ, ಮುಖ್ಯವಾದಂಥ ಒಂದು ಆ ಒಂದು ಯಜ್ಞವನ್ನ ಸಾಗಿಸುವವನಾಗಿರ್ತಾನೆ. ಹೀಗೆ ಯಜ್ಞ ಯಾಗಾದಿಗೆ ಸಂಬಂಧಪಟ್ಟಂತಹ ಶ್ರುತಿ ಹಾಗೂ ಸ್ಮೃತಿ ಯಾವ ಒಂದು ಯಾಗಾದಿಗಳಿದೆಯೋ, ಯಜ್ಞ ಯಾಗಾದಿಗಳಿದೆಯೋ ಉಕ್ತವಾದಂತಹದ್ದು, ಆ ಯಜ್ಞ ಯಾಗಾದಿಗಳಲ್ಲಿ ಬಳಸುವಂತಹ ಒಂದು ಮಂತ್ರಗಳೇನಿದೆಯೋ, ಉಳಿದ ಮಂತ್ರಗಳನ್ನು ಬಳಸುವುದಿಲ್ಲ ಅಂತ ಅರ್ಥ ಅಲ್ಲ, ಈ ಮಂತ್ರಗಳನ್ನ ಹೆಚ್ಚು ಹೆಚ್ಚು ಪಠಿಸ್ತಾರೆ ಅಥವಾ ವಿನಿಯೋಗಕ್ಕೆ ಇವುಗಳನ್ನು ಉಪಯೋಗಿಸ್ತಾರೆ. ಆ ಕಾರಣಕ್ಕಾಗಿ ಯಜ್ಞಯಾಗಾದಿಗಳಿಗೆ ಬಳಸುವಂತಹ ಒಂದು ಮಂತ್ರಗಳು ಎನ್ನುವ ಅರ್ಥದಲ್ಲಿ ಯಜುರ್ವೇದ ಎನ್ನುವ ಒಂದು ಶಬ್ದ ಹುಟ್ಟಿದೆ. ಇದರ ಒಂದು ಲಕ್ಷಣ ಏನು ಅಂತಂದ್ರೆ ಅನಿಯತಾಕ್ಷರೋ ಯಜುಹು, ಗದ್ಯಾತ್ಮಕೋ ಯಜುಹು. ನಾವು ಋಗ್ವೇದವನ್ನು ನೋಡಿದ್ದೇವೆ, ನಿರ್ದಿಷ್ಟವಾದಂತಹ ಒಂದು ಪಾದ, ಅಕ್ಷರ, ವಿರಾಮ ಇತ್ಯಾದಿಗಳನ್ನ ಒಳಗೊಂಡಂತಹದ್ದು ಋಗ್ವೇದ. ಆದರೆ ಯಜುರ್ವೇದ ಆ ಯಾವ ಬಂಧಗಳನ್ನು ಹೊಂದಿಲ್ಲ, ಗದ್ಯಾತ್ಮಕವಾದಂತಹದ್ದು, ಛಂದೋ ಬಂಧ ರಹಿತವಾದಂತಹದ್ದು ಆಗಿರುವಂತಹದ್ದು ಈ ಯಜುರ್ವೇದ. ಇನ್ನು ಯಜುರ್ವೇದದಲ್ಲಿ ಮುಖ್ಯವಾಗಿ ಎರಡು ಭಾಗ ಇದೆ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ. ಈ ಮತ್ತು ಕೃಷ್ಣ ಯಜುರ್ವೇದದಲ್ಲೂ ಕೂಡ ಅಥವಾ ಈ ಒಂದು ಶುಕ್ಲ ಯಜುರ್ವೇದದಲ್ಲೂ ಕೂಡ ಅನೇಕ ಅಧ್ಯಯನ ಪರಂಪರೆಗಳಿದೆ. ಪ್ರಸ್ತುತ ನಮ್ಮ ಈ ಒಂದು ಯಾವ ಒಂದು ಭಾಗದಲ್ಲಿ ಈ ಎರಡು ಪರಂಪರೆ ಇದೆ. ಕೃಷ್ಣ ಯಜುರ್ವೇದವೂ ಕೂಡ ಇದೆ, ಹಾಗೆ ಮಾಧ್ಯಂದಿನ ಶಾಖೆ ಇತ್ಯಾದಿಗಳನ್ನ ಹೊಂದಿರುವಂತಹ ವೇದವೂ ಕೂಡ ಇದೆ. ಹೀಗೆ ಯಜುರ್ವೇದ ಮುಖ್ಯವಾಗಿ ಕೃಷ್ಣ ಮತ್ತು ಶುಕ್ಲ ಯಜುರ್ವೇದ ಎನ್ನುವುದಾಗಿ ಎರಡು ಶಾಖೆಗಳನ್ನು ಒಳಗೊಂಡಿದೆ. ವೈಶಂಪಾಯನ ಎನ್ನುವಂತಹ ಋಷಿಯಿಂದ ಈ ಯಜುರ್ವೇದದ ಅಧ್ಯಯನ ಪರಂಪರೆ ಮುಂದುವರೆದಿದೆ, ಸಾಗಿದೆ, ಇಲ್ಲಿ ತನಕವಾಗಿ ಅದು ಮುಂದುವರಿಕೊಂಡು ಬಂದಿದೆ. ಯಜ್ಞದ ನಿಯಮಗಳನ್ನ ನಾನಾಗಲೇ ಹೇಳಿದಂತೆ ವಿಧಿವಿಧಾನಗಳನ್ನ, ಯಜ್ಞವನ್ನ ಹೇಗೆ ಮಾಡಬೇಕು, ಇಂತಹ ಒಂದು ಹೋಮದಲ್ಲಿ ಯಾವ ಮಂತ್ರಗಳನ್ನ ವಿನಿಯೋಗಿಸಬೇಕು, ಹಾಗೆ ಪ್ರಾರಂಭದಲ್ಲಿ ಯಾವ ರೀತಿಯಲ್ಲಿ ದೇವರನ್ನ ಸ್ತುತಿಸಬೇಕು, ಯಜ್ಞದಲ್ಲಿ ಕೊನೆಯಲ್ಲಿ ಯಾವ ರೀತಿಯಾಗಿ ಅಗ್ನಿಯನ್ನ ಅಥವಾ ಯಜ್ಞೇಶ್ವರನನ್ನ ಆತನಿಗೆ ಹೋಮದ ಮೂಲಕವಾಗಿ ಅರ್ಪಿಸುವಂತಹ ಒಂದು ಆ ಮಂತ್ರಗಳು ಯಾವುದು ಇತ್ಯಾದಿ ಎಲ್ಲ ಒಂದು ವಿಚಾರಗಳನ್ನು, ಯಜ್ಞ ಯಾಗಾದಿಗಳ ನಿಯಮಗಳನ್ನ ತಿಳಿಸಿಕೊಡುವಂತಹದ್ದು ಯಜುರ್ವೇದ. ಇಂತಹ ಒಂದು ಯಜುರ್ವೇದವು 40 ಅಧ್ಯಾಯಗಳನ್ನ ಒಳಗೊಂಡಿದೆ, 1975 ಮಂತ್ರಗಳನ್ನ ಹೊಂದಿದೆ. ಈ ಯಜುರ್ವೇದದ ಒಂದು ಉಪವೇದ ಅಂತಂದ್ರೆ ಧನುರ್ವೇದ. ನಾವು ಧನುರ್ವೇದವನ್ನ ಹಿಂದೆ ನೋಡ್ತಾ ಇದ್ವಿ, ಈಗೂ ಕೂಡ ಅದು ಮುಂದುವರೆದಿದೆ. ಅಂತಹ ಒಂದು ಧನುರ್ವೇದ ಯಜುರ್ವೇದದ ಒಂದು ಉಪವೇದವಾಗಿದೆ. ಅಧ್ಯಯನ ಒಂದು ಪರಂಪರೆಯಲ್ಲಿ, ವೇದದ ಅಧ್ಯಯನ ಪರಂಪರೆಯಲ್ಲಿ ಮುಂದುವರಿಕೆಯ ಭಾಗವೇ ಸಾಮವೇದ. ದೇವತೆಗಳನ್ನ ಪ್ರಸನ್ನಗೊಳಿಸುವಂತಹ ಒಂದು ಗಾನವೇ ಸಾಮ. ಸಾಮ ಅಂತಂದ್ರೆ ಗಾನವೇ ಸಾಮ. ದೇವತೆಗಳನ್ನ ಯಜ್ಞಯಾಗಾದಿಗಳಲ್ಲಿ ದೇವತೆಗಳ ಕುರಿತು ಗಾನವನ್ನ ಮಾಡುವಂತಹದ್ದು, ಆ ಗಾನದ ಮಂತ್ರಗಳು ಏನಿದೆಯೋ ಅದೇ ಸಾಮವೇದವಾಗಿದೆ. ಸಾಮವೇದದ ಆ ಒಂದು ವ್ಯುತ್ಪತ್ತಿ ಹೀಗಿದೆ ನೋಡಿ, ಸಾಚ ಆಮಶ್ಚೇತಿ ತತ್ ಸಾಮಃ ಸಾಮತ್ವಂ. ಸಾ ಮತ್ತು ಅಮ ಶಬ್ದ ಸೇರಿ ಸಾಮವಾಗಿದೆ. ಸಾ ಎನ್ನುವ ಶಬ್ದಕ್ಕೆ ಅರ್ಥ ರುಕ್ ಅಂತ ಅರ್ಥ. ರುಕ್ ಅಂತಂದ್ರೆ
ಋಗ್ವೇದದ ಮಂತ್ರಗಳು ಹೆಚ್ಚಿನದಾಗಿ ಸಾಮವೇದದಲ್ಲಿದೆ. ಋಗ್ವೇದದ ಮಂತ್ರಗಳು ಋಕ್ ಅಂತಂದ್ರೆ ಋಗ್ವೇದದ ಮಂತ್ರಗಳು, ಸಾ ಎನ್ನುವ ಶಬ್ದಕ್ಕೆ ಅರ್ಥ. ಹಾಗೆ ಅಮ ಅಂತಂದ್ರೆ ಸಪ್ತಸ್ವರಗಳು. ಸಪ್ತಸ್ವರಗಳಿದೆ ಸಂಗೀತದಲ್ಲಿ, ನಾವು ಕೇಳಿದ್ದೇವೆ. ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತಾಹ, ಪಂಚಮಶ್ಚೇತ್ಯಮೀ ಸಪ್ತ, ತಂತ್ರಿ ಕಂಠೋತ್ಥಿತಾಸ್ವರಾಹ ಎನ್ನುವುದಾಗಿ ಸಪ್ತಸ್ವರಗಳು. ಅಂದ್ರೆ ಋಕ್ಮಂತ್ರಗಳು ಹಾಗೂ ಸಪ್ತಸ್ವರಗಳು ಸೇರಿ ಸಾಮವೇದವಾಗಿದೆ. ಇವು ಮಿಳಿತವಾಗಿ ಸಾಮವೇದವಾಗಿದೆ. ಋಗ್ವೇದದ ಋಕ್ಕುಗಳಿಗೆ ಸ್ವರಗಳು ಮಿಳಿತವಾದಂತಹ ಸಂದರ್ಭದಲ್ಲಿ ಸಾಮವೇದ ಆಗಿರುವಂತಹದ್ದು. ಜೈಮಿನಿ ಅನ್ನುವಂತಹ ಒಬ್ಬ ಋಷಿಯಿಂದ ಈ ಸಾಮವೇದದ ಅಧ್ಯಯನ ಪರಂಪರೆ ಮುಂದುವರೆದಿದೆ. ಆತ ಪ್ರಾರಂಭದ ಒಂದು ಅಧ್ಯಯನವನ್ನು ಮಾಡಿದವನು. ಹಿಂದೆ ಒಂದು ಕಾಲದಲ್ಲಿ 1000 ಶಾಖೆಗಳಿತ್ತಂತೆ ಅದಕ್ಕೆ, ಸಾಮವೇದಕ್ಕೆ. ಪ್ರಸ್ತುತ ಅದನ್ನೇ ಹೇಳಿದ್ದಾರೆ, ಸಹಸ್ರ ವರ್ತ್ಮ ಸಾಮವೇದ ವರ್ತ್ಮ ಅಂತ, ಸಹಸ್ರ ವರ್ತ್ಮ ಸಾಮವೇದ ಅಂತ. ಪ್ರಸ್ತುತ 3 ಶಾಖೆಗಳು ಮಾತ್ರ ಉಪಲಬ್ಧ ಇದೆ. ರಾಣಾಯನೀಯ, ಕೌಥುಮೀಯ, ಜೈಮಿನೀಯ ಎನ್ನುವಂತ 3 ಶಾಖೆಗಳು ಮಾತ್ರ ಪ್ರಸ್ತುತ ಈ ಒಂದು ಶಾಖೆಗಳು ಉಪಲಬ್ಧ ಇದೆ. ಒಂದು ಪ್ರಮುಖವಾಗಿ ಗಮನಿಸಬೇಕಾದಂತಹದ್ದು ಏನು ಅಂತಂದ್ರೆ, ಈ ರಾಣಾಯನೀಯ ಎನ್ನುವಂತ ಶಾಖೆ ಜಗತ್ತಿನ ಅಥವಾ ಭಾರತದ ಯಾವ ಭಾಗದಲ್ಲೂ ಕೂಡ ಇಲ್ಲ, ನಮ್ಮ ಭಾಗದಲ್ಲಿದೆ. ವಿಶೇಷವಾಗಿ ಹೊನ್ನಾವರ ತಾಲೂಕಿನ ಯಾವ ಒಂದು ಪಂಚಗ್ರಾಮ, ಹೊಸಕುಳಿ ಎನ್ನುವಂತ ಯಾವ ಒಂದು ಗ್ರಾಮ ಇದೆಯೋ ಆ ಒಂದು ಗ್ರಾಮದಲ್ಲಿ ಮಾತ್ರ ಇದರ ಅಧ್ಯಯನದ ಪರಂಪರೆ ಸಾಗಿದೆ ಎನ್ನುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ಇನ್ನು ಕೌಥುಮೀಯ, ಜೈಮಿನೀಯ ಎನ್ನುವಂತಹ ಒಂದು ಯಾವ ಶಾಖೆಗಳಿದೆಯೋ ಇದು ಕೇರಳ ಹಾಗೂ ಉತ್ತರ ಭಾಗದಲ್ಲಿ ಇದರ ಒಂದು ಅಧ್ಯಯನ ಪರಂಪರೆ ಇರುವುದನ್ನು ಕಾಣ್ತೇವೆ. ನಾನಾಗಲೇ ಹೇಳಿದಂತೆ ಋಗ್ವೇದದ ಹೆಚ್ಚು ಮಂತ್ರಗಳೇ ಸಾಮವೇದದಲ್ಲಿ ಇರುವಂತಹದ್ದು. ಸಾಮವೇದ 15 ಭಾಗಗಳಲ್ಲಿ 32 ಅಧ್ಯಾಯಗಳಲ್ಲಿ ವಿಭಕ್ತವಾಗಿರುವಂತಹದ್ದು. ಇಂತಹ ಒಂದು ಗ್ರಂಥ ಇದು ಸಾಮವೇದ. ಗಂಧರ್ವ ವೇದ ಅಂತಂದ್ರೆ ಸಂಗೀತ. ಸಾಮವೇದದಿಂದಲೇ ಸಂಗೀತ ಎನ್ನುವಂತಹದ್ದು ಹುಟ್ಟಿದೆ. ಯಾವ ಸಾಮವೇದವನ್ನ ನಾವು ಕೇಳಿದಾಗ, ಸಂಗೀತವನ್ನ, ಶಾಸ್ತ್ರೀಯ ಇತ್ಯಾದಿ ಸಂಗೀತಗಳನ್ನು ಆಲಿಸಿದಾಗ ಅದಕ್ಕೆ ಅವಿನಾಭಾವವಾದಂಥ ಒಂದು ಸಂಬಂಧ ಅಥವಾ ಸಾಮವೇದದಿಂದ ಅದು ಹುಟ್ಟಿದೆ ಎನ್ನುವುದನ್ನು ನಾವು ಅರಿಯಲಿಕ್ಕೆ ಸಾಧ್ಯ ಇದೆ. ಹೀಗೆ ಸಾಮವೇದದಿಂದ ಗಂಧರ್ವ ವೇದ, ಸಂಗೀತ, ಇದು ಅದರಿಂದ ಹುಟ್ಟಿದಂತ ಒಂದು ವೇದ. ನಂತರದ ಒಂದು ಅಧ್ಯಯನ ಪರಂಪರೆ 4ನೇದಾದಂಥ ಒಂದು ವೇದ ಅಥರ್ವ ವೇದ ಅಂತ. ಇದನ್ನ ಕೆಲವರು ಅಥರ್ವಣ ವೇದ ಅಂತ ಕೂಡ ಹೇಳ್ತಾರೆ. ತಪ್ಪಾದಂತಹದ್ದು. ಅಥರ್ವ ವೇದ ಎನ್ನುವಂತಹದ್ದು ಸರಿಯಾದಂತ ಒಂದು ಸಂಗತಿ. ಅಂಗಿರ ವಂಶದ ಅಥರ್ವ ಎನ್ನುವಂತಹ ಒಬ್ಬ ಋಷಿ ಈ ಮಂತ್ರಗಳನ್ನ ದ್ರಷ್ಟಾರ ಅಂತಂದ್ರೆ ಕಂಡುಕೊಂಡವನು, ಬರೆದವನಲ್ಲ, ಕಂಡುಕೊಂಡದ್ದು. ನಾನು ಆಗ್ಲೇ ಹೇಳಿದಂತೆ ಪರಮಾತ್ಮನಿಂದ ಹೊರಟಂತಹ ಒಂದು ಯಾವ ಶಬ್ದಗಳಿದೆಯೋ ಋಷಿಗಳು ಅದನ್ನು ಸಂಗ್ರಹಿಸಿದವರು ತಮ್ಮ ಶಿಷ್ಯರಿಗೆ ಬೋಧಿಸಿದ್ರು. ಈ ಮೂಲಕವಾಗಿ ವೇದ ಪರಂಪರೆ ಎನ್ನುವಂತಹದ್ದು ಬೆಳಕಿಗೆ ಬಂತು ಅಥವಾ ಬೆಳೆದು ಬಂತು. ಅಥರ್ವ ಎನ್ನುವಂತಹ ಋಷಿ ಈ ಮಂತ್ರಗಳನ್ನ ದ್ರಷ್ಟಾರ ಆಗಿರುವ ಕಾರಣ ಈ ಒಂದು ವೇದಕ್ಕೆ ಅಥರ್ವ ಎನ್ನುವಂತಹ ಒಂದು ವೇದ ಅಂತ ಹೆಸರಿದೆ. ಅಥರ್ವ ವೇದ 20 ಕಾಂಡಗಳಲ್ಲಿ ಅಂದ್ರೆ 760 ಸೂಕ್ತಗಳನ್ನ ಒಳಗೊಂಡಂತೆ ಒಟ್ಟು ಸರಿಸುಮಾರು 6000 ಮಂತ್ರಗಳನ್ನ ಹೊಂದಿರುವಂತಹದ್ದು. ನವಶಾಖೆಗಳನ್ನ ಇದು ಹೊಂದಿದ್ರು ಕೂಡ ಪ್ರಸ್ತುತ 2 ಶಾಖೆಗಳನ್ನ ಮಾತ್ರ ನಾವು ಕಾಣಬಹುದು. ನಮ್ಮ ಸಮೀಪದ ಕರ್ನಾಟಕದಲ್ಲಿ ಸೇರಿದಂತೆ ಅಥವಾ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಈ ಅಥರ್ವ ವೇದದ ಅಧ್ಯಯನ ಪರಂಪರೆ ಸಾಗಿದೆ. ಎಲ್ಲ ಒಂದು ಸಾಮಾನ್ಯವಾಗಿ ಪ್ರಾಚೀನವಾದಂಥ ಒಂದು ಕ್ಷೇತ್ರಗಳಲ್ಲಿ ಅಧ್ಯಯನ ಪರಂಪರೆ ಇರುವಂತಹ ಒಂದು ಸ್ಥಳಗಳಲ್ಲಿ, ಗೋಕರ್ಣ ಅಥವಾ ಶೃಂಗೇರಿ ಅಥವಾ ಮೈಸೂರು ಮುಂತಾದಂಥ ಇತ್ಯಾದಿ ಎಲ್ಲ ಒಂದು ಸ್ಥಳಗಳಲ್ಲಿ ಈ ಅಥರ್ವ ವೇದವೂ ಸೇರಿದಂತೆ 4 ವೇದಗಳ ಅಧ್ಯಯನ ಪರಂಪರೆ ಮುಂದುವರಿಕೆ ಸಾಗಿದೆ. ಅದನ್ನ ಅವರು ಓದಿನ ಮೂಲಕವಾಗಿ ಅಥವಾ ಅದನ್ನ ಮನನ ಮಾಡುವುದರ ಮೂಲಕವಾಗಿ ಅಧ್ಯಯನವನ್ನ ಮುಂದುವರಿಸಿದ್ದಾರೆ, ಅದನ್ನ ಸಂರಕ್ಷಿಸ್ತಾ ಇದ್ದಾರೆ.
ಹಾಗಾದ್ರೆ ಈ ಅಥರ್ವ ವೇದದಲ್ಲಿ ಏನಿದೆ? ಈ ಅಥರ್ವ ವೇದದ ಕುರಿತು ಒಂದು ಮಾತಿದೆ. ಇದು ಜನಸಾಮಾನ್ಯರ ವೇದ ಅಂತ ಇದಕ್ಕೆ ಹೆಸರು. ಅಂದ್ರೆ ಉಳಿದ 3 ವೇದಗಳು ಯಜ್ಞಯಾಗಾದಿಗಳಿಗೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತದ್ದಿದ್ರೆ, ಅಥರ್ವ ವೇದ ಯಜ್ಞಯಾಗಾದಿಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಅಥರ್ವ ವೇದದಲ್ಲಿ ಇದ್ರೂ ಕೂಡ ಅದರ ಹೊರತಾದಂತ ವಿಷಯಗಳು, ಸಂಗತಿಗಳು ಹೆಚ್ಚಿವೆ. ವಿಶೇಷವಾಗಿ ಹೇಳುವುದಿದ್ರೆ, ಜ್ವರ ಬಂದಂತ ಸಂದರ್ಭದಲ್ಲಿ ಆ ಜ್ವರವನ್ನು ಹೇಗೆ ನಿವಾರಿಸಬೇಕು, ರೋಗವನ್ನು ಹೇಗೆ ಅದನ್ನ ಪರಿಹರಿಸಬೇಕು ಎನ್ನುವಂತ ಮಂತ್ರಗಳು. ಶತ್ರುಗಳಿದ್ದಾರೆ, ಶತ್ರುಗಳನ್ನು ಹೇಗೆ ನಿವಾರಿಸಬೇಕು, ಸಂವರಿಸಬೇಕು. ವಿಷಬಾಧೆ ಇದೆ, ಅದನ್ನು ಹೇಗೆ ಹೋಗಲಾಡಿಸಬೇಕು. ದುಸ್ವಪ್ನ ಇದ್ರೆ ಅದನ್ನ ಪರಿಹರಿಸುವಂತ ಬಗೆ ಹೇಗೆ, ದುಸ್ವಪ್ನ ಬಂದಂತ ಸಂದರ್ಭದಲ್ಲಿ. ಭೂತ ಪ್ರೇತ ಇತ್ಯಾದಿ ಏನು ನಾವು ಅಲೌಕಿಕವಾದಂತಹ ಒಂದು ಶಕ್ತಿ ಇದೆ ಅಂತ ನಂಬಿಕೊಂಡು ಬಂದಿದ್ದೇವೋ ಅದನ್ನ ಹೋಗಲಾಡಿಸುವಂತಹ ಒಂದು ಬಗೆ ಹೇಗೆ ಇತ್ಯಾದಿ ಮಂತ್ರಗಳನ್ನ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಕಟ್ಟಡ ನಿರ್ಮಾಣ, ಹಾಗೆ ಸೇತುವೆಯ ನಿರ್ಮಾಣ, ಅದೇ ರೀತಿಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಯಂತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಹಾಗೆ ಹಡಗು ನಾವೇ ಅಂತ ಏನು ಹೇಳ್ತೇವೋ ಅದನ್ನ ಕಟ್ಟುವಂತಹ ಒಂದು ಬಗೆ, ಹೀಗೆ ಈ ಎಲ್ಲ ವಿಚಾರಗಳು, ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ಇದೆ. ಮನುಷ್ಯನ ಬದುಕಿಗೆ, ಜನಸಾಮಾನ್ಯರ ಒಂದು ಬದುಕಿಗೆ ಅತ್ಯಂತ ಸಮೀಪದ ಹತ್ತಿರದ ಒಂದು ವಿಷಯಗಳನ್ನ ಒಳಗೊಂಡಿರುವಂತಹ ಒಂದು ವೇದ ಅದೇ ಅಥರ್ವ ವೇದ. ಹೀಗೆ ಒಟ್ಟಿನಲ್ಲಿ ಹೇಳುವುದಿದ್ರೆ, ಮನುಷ್ಯನ ನಿತ್ಯ ಜೀವನಕ್ಕೆ, ಸುಖಕ್ಕೆ, ದುಃಖ ಬರಬಾರದು, ಸುಖ ಮಾತ್ರ ಉಳಿಬೇಕು, ಸುಖಕ್ಕೆ ಯಾವೆಲ್ಲ ಸಂಗತಿಗಳು ಬೇಕೋ ಆ ಎಲ್ಲ ಒಂದು ಮಂತ್ರಗಳನ್ನ ಒಳಗೊಂಡಂತಹ ಒಂದು ವೇದ ಅದೇ ಅಥರ್ವ ವೇದ. ಹೀಗೆ 4 ವೇದಗಳ ಒಂದು ಸ್ಥೂಲವಾದಂತಹ ಒಂದು ಪರಿಚಯ. ಇಂತಹ ಒಂದು 4 ವೇದಗಳು ಕೂಡ, ಪ್ರತಿ ವೇದವೂ ಕೂಡ 4 ಸಂಗತಿಗಳನ್ನು ಒಳಗೊಂಡಿದೆ. ಪುನಃ ವೇದದಲ್ಲಿ 4 ವಿಭಾಗಗಳನ್ನ ಮಾಡಲಾಗಿದೆ. ಯಾವುದದು ಅಂತಂದ್ರೆ ಸಂಹಿತ, ಬ್ರಾಹ್ಮಣಂ, ಆರಣ್ಯಕಂ, ಉಪನಿಷತ್ ಎನ್ನುವುದೇ 4 ಸಂಗತಿಗಳು. ಸಂಹಿತ ಅಂತಂದ್ರೆ ಮಂತ್ರಗಳ ಸಮೂಹ ಅಂತ ಅರ್ಥ. ಪ್ರತಿ ಮಂತ್ರದಲ್ಲೂ, ಅಂದ್ರೆ ಪ್ರತಿ ಒಂದು ವೇದದಲ್ಲೂ ಮಂತ್ರದ ಸಮೂಹ ಇದೆ, ಅದನ್ನ ಸಂಹಿತ ಅಂತ ಕರೀತಾರೆ. ದೇವತಾ ಸ್ತುತಿ ಪರವಾದಂತ, ಎಲ್ಲದೂ ಕೂಡ ದೇವತಾ ಸ್ತುತಿ ಪರವಾದಂತಹದ್ದು. ಸಂಹಿತ ಅಂತಂದ್ರೆ ಮಂತ್ರಗಳ ಸಮೂಹ ಅಂತ ಅರ್ಥ. ಬ್ರಾಹ್ಮಣಂ ಎನ್ನುವುದಕ್ಕೆ ಅರ್ಥ, ಇದೊಂದು ಜಾತಿವಾಚಕ ಅಲ್ಲ, ಬ್ರಾಹ್ಮಣಂ ಅಂತ ಇದೆ, ನಪುಂಸಕಲಿಂಗದಲ್ಲಿದೆ ಅದು. ಅಂದ್ರೆ ಇದೊಂದು ಗ್ರಂಥವಾಚಿ, ಗ್ರಂಥದ ಹೆಸರು. ಸಂಹಿತಾ ಮಂತ್ರಗಳನ್ನ, ಅದೇ ಒಂದು ವೇದದಲ್ಲಿ ಬರುವಂತಹ ಸಂಹಿತಾ ಮಂತ್ರಗಳನ್ನ ಯಜ್ಞಕ್ಕೆ ಉಪಯೋಗಿ ಆಗುವಂತೆ ಅದನ್ನ ಚಿಕ್ಕ ಚಿಕ್ಕ ಮಂತ್ರಗಳನ್ನಾಗಿ ವಿಭಾಗಿಸುತ್ತಾ ಯಜ್ಞಕ್ಕೆ ಉಪಯೋಗ ಆಗುವಂತೆ ಅವುಗಳನ್ನ ಏನು ಹೊಂದಿಸಿಕೊಡುತ್ತೆ ಅದು. ಅಂತಹ ಒಂದು ಭಾಗಕ್ಕೆ ಬ್ರಾಹ್ಮಣಂ ಅಂತ ಹೆಸರು. ಸಂಹಿತೆಯಲ್ಲಿರುವಂತಹ ಮಂತ್ರಗಳೇ ಅದು, ಅದನ್ನ ಚಿಕ್ಕ ಚಿಕ್ಕ ಮಂತ್ರಗಳನ್ನಾಗಿ ವಿಭಾಗಿಸಿ ಕೊಡುತ್ತೆ ಯಜ್ಞಕ್ಕೆ ಉಪಯೋಗಿ ಆಗುವಂತೆ. ಅಂತಹ ಒಂದು ಮಂತ್ರಗಳಿಗೆ ಬ್ರಾಹ್ಮಣಂ ಅಂತ ಹೆಸರು, ಗ್ರಂಥಗಳು. ಆರಣ್ಯಕಂ ಅಂತ, ಅರಣ್ಯ ಏವ ಪಠಿತ್ವಾದ್ ಆರಣ್ಯಕಮಿತಿ ಈರ್ಯತೆ. ಸಾಯಣ ಭಾಷ್ಯದಲ್ಲಿ ಸಾಯಣರು ಹೇಳ್ತಾರೆ, ಅರಣ್ಯದಲ್ಲಿ ಬ್ರಹ್ಮಚರ್ಯ ನಿಷ್ಠೆಯಿಂದ ತಪವಗೈದಂತಹ ನಮ್ಮ ಯಾವ ಋಷಿಗಳಿದ್ದಾರೋ ಅವರು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಒಂದು ಅಧ್ಯಾತ್ಮ ತತ್ವಗಳು, ಅದೇ ಆರಣ್ಯಕಗಳು. ಎಲ್ಲವೂ ಕೂಡ ತಪಸ್ಸನ್ನ ಆಚರಿಸಿ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಂತಹದ್ದೇ ವೇದಗಳಾಗಿದೆ. ಈ ಒಂದು ವೇದದಲ್ಲಿ ಅಧ್ಯಾತ್ಮ ತತ್ವ ಎನ್ನುವಂತಹದ್ದು ಅಡಗಿದೆ. ಆ ಕಾರಣಕ್ಕಾಗಿ ಇದಕ್ಕೆ ಆರಣ್ಯಕ ಎನ್ನುವ ಒಂದು ಶಬ್ದ ಇದೆ. ಉಪನಿಷತ್ ಎನ್ನುವಂತಹದ್ದು ನಂತರದ ಒಂದು ಭಾಗ, 4ನೇದಾದಂಥ ಭಾಗ, ವೇದದ ಕೊನೆಯದಾದಂಥ ಒಂದು ಭಾಗ ಉಪನಿಷತ್ ಅಂತ. ಇದನ್ನ ವೇದಾಂತ ಅಂತ ಕರೆದಿದ್ದಾರೆ. ಹಾಗಂದ್ರೆ ವೇದದ ಅಂತ ಅಂತ ಅರ್ಥ. ಅಂದ್ರೆ ವೇದದ ಕೊನೆಯಲ್ಲಿ ಬರುವಂತ ಭಾಗ ಇದೇ ವೇದಾಂತ, ಉಪನಿಷತ್ತಿಗೆ ಇರುವಂತಹ ಒಂದು ಹೆಸರು. ವೇದದ ಸಿದ್ಧಾಂತ ರೂಪ, ಸಿದ್ಧಾಂತ ಭಾಗಗಳೇ ಉಪನಿಷತ್ತು.
ಸಂಹಿತಾ, ಬ್ರಾಹ್ಮಣಂ, ಆರಣ್ಯಕಂ, ಉಪನಿಷತ್ ಎನ್ನುವಂಥ 4 ಅಂಶಗಳನ್ನ, 4 ವಿಷಯಗಳನ್ನ ಒಳಗೊಂಡಿರುವಂತಹದ್ದೇ ವೇದ. ಪ್ರತಿ ವೇದವೂ ಕೂಡ ಈ 4 ಭಾಗಗಳನ್ನು ಕೂಡ ಒಳಗೊಂಡಿದೆ. ನಾವು ಮುಂದುವರಿಕೆಯಾಗಿ ನೋಡುವುದಿದ್ರೆ ಇದಿಷ್ಟು ನೋಡಿ ವಿದ್ಯಾರ್ಥಿಗಳೇ, ವೇದ ಅಂದರೇನು ಎನ್ನುವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬರುತ್ತೆ ಭೂಮಿಕಾ ವಿಭಾಗದಲ್ಲಿ. ವೇದ, ಹಾಗೆ ವೇದದಲ್ಲಿ ಬರುವಂತಹ ಒಂದು ವಿಭಾಗ, ಹಾಗೆ ಪ್ರತಿ ವೇದದಲ್ಲೂ ಬರುವಂತಹ ಒಂದು ಸಂಹಿತಾ, ಬ್ರಾಹ್ಮಣಂ, ಏನು ಆರಣ್ಯಕ, ಉಪನಿಷತ್, ಇಷ್ಟು ಸಂಗತಿಗಳನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ಒಂದು ಭಾಗ ಅಂತಂದ್ರೆ ಉಪನಿಷತ್ ಅಂತ ಅರ್ಥ. ಉಪನಿಷತ್ ತುಂಬಾ ಸುಂದರವಾಗಿ ಒಂದ್ ಕಡೆ ಹೀಗೆ ಹೇಳಿದೆ, ವೇದ ಎನ್ನುವಂತಹ ಒಂದು ವೃಕ್ಷ, ವೇದ ಎನ್ನುವಂತಹ ಒಂದು ವೃಕ್ಷ, ಆ ವೇದ ಎನ್ನುವಂತಹ ಒಂದು ವೃಕ್ಷಕ್ಕೆ ಶಾಖೆಗಳೇ ಬ್ರಾಹ್ಮಣ ಗ್ರಂಥಗಳು. ವೇದ ಎನ್ನುವಂತಹ ಒಂದು ವೃಕ್ಷ, ಅದು ಶಾಖೆಗಳು ಅಂದ್ರೆ ಟೊಂಗೆಗಳು ಬ್ರಾಹ್ಮಣ ಎನ್ನುವಂತಹ ಒಂದು ಗ್ರಂಥಗಳು. ಆ ಶಾಖೆಯಲ್ಲಿ ಬಿಟ್ಟಂತ ಯಾವ ಹೂಗಳಿದೆಯೋ ಅದು ಆರಣ್ಯಕಗಳು. ಆ ಶಾಖೆಯಲ್ಲಿ ಬಿಟ್ಟಂತ ಒಂದು ಯಾವ ಹೂವುಗಳಿದೆಯೋ ಅದು ಆರಣ್ಯಕಗಳು. ಆ ಹೂವಿನಲ್ಲಿರುವಂತ ಯಾವ ಸುಗಂಧ ಇದೆಯೋ ಅದೇ ಉಪನಿಷತ್ತುಗಳು. ಅಂದ್ರೆ ಯಾವುದೇ ಒಂದು ವೃಕ್ಷದ ಅಥವಾ ಯಾವುದೇ ಒಂದು ಗಿಡದ ಕೊನೆಯ ಭಾಗ ಯಾವುದು ಅಂತ ಕೇಳಿದ್ರೆ ಮರದ ಎಲ್ಲ ಭಾಗವೂ ಕೂಡ ಪ್ರಯೋಜನಯುತವಾದದ್ದೇ. ಆದರೆ ಫಲ, ಸುಗಂಧ, ಗಿಡದಲ್ಲಾಗಿದ್ರೆ ಸುಗಂಧ, ಇದು ಆ ಒಂದು ವೃಕ್ಷದ ಪರಮೋಚ್ಚವಾದಂಥ ಒಂದು ಫಲ. ಹಾಗೆಯೇ ಪ್ರತಿ ವೇದದ, ಋಗ್ವೇದ ಇರಬಹುದು, ಯಜುರ್ವೇದ ಇರಬಹುದು, ಸಾಮವೇದ ಇರಬಹುದು, ಅಥವಾ ಅಥರ್ವ ವೇದ ಇರಬಹುದು, ಪ್ರತಿ ವೇದದ ಫಲ ಯಾವುದು ಅಂತ ಕೇಳಿದ್ರೆ ಅದು ಉಪನಿಷತ್ತು. ಹೀಗೆ ವೇದ ಎನ್ನುವಂತಹ ಒಂದು ವೃಕ್ಷ, ಆ ವೇದ ಎನ್ನುವಂತಹ ಒಂದು ವೃಕ್ಷಗಳಿಗೆ ಶಾಖೆಗಳು ಬ್ರಾಹ್ಮಣ ಗ್ರಂಥಗಳು, ಆ ಶಾಖೆಗಳಲ್ಲಿ ಬಿಟ್ಟಂತಹ ಹೂವುಗಳು ಆರಣ್ಯಕಗಳು, ಆ ಹೂವಿನಲ್ಲಿರುವಂತಹ ಸುಗಂಧ ಉಪನಿಷತ್ತು. ವೈದಿಕ ವಿಚಾರಧಾರೆ ಎರಡಿದೆ. ಅದನ್ನೇ ನಾವು ಕರ್ಮ ಮತ್ತು ಜ್ಞಾನ ಅಂತ ಹೇಳ್ತೇವೆ. 2 ವಿಚಾರಧಾರೆಗಳು. ಸಂಹಿತಾ, ಬ್ರಾಹ್ಮಣಂ, ಆರಣ್ಯಕಂ ಇವೆಲ್ಲವೂ ಕೂಡ ಕರ್ಮಾಂಗಕ್ಕೆ ಸಂಬಂಧಪಟ್ಟಂತಹದ್ದು ಹೆಚ್ಚಿನದಾಗಿ. ಪ್ರತಿ ವೇದದಲ್ಲೂ ಇರುವಂತಹ ಯಾವ ಒಂದು ಸಂಹಿತ, ಬ್ರಾಹ್ಮಣಂ, ಆರಣ್ಯಕಂ ಅಂತ ಈ 3 ವಿಭಾಗ ಏನಿದೆಯೋ ಇವು ಕರ್ಮಾಂಗಕ್ಕೆ ಸಂಬಂಧಪಟ್ಟಂತಹದ್ದು, ಅಂದ್ರೆ ಯಜ್ಞಯಾಗಾದಿಗಳಿಗೆ ಸಂಬಂಧಪಟ್ಟಂತಹದ್ದು. ಉಪನಿಷತ್ ಎನ್ನುವಂತ ಯಾವ 4ನೇದಾದಂಥ ಒಂದು ಭಾಗ ಇದೆಯೋ, ವೇದದ ಕೊನೆಯದಾದಂಥ ಒಂದು ಭಾಗ ಇದೆಯೋ, ಇದು ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟಂತಹದ್ದು. ವೈದಿಕ ವಿಚಾರಧಾರೆಗಳು 2, ಒಂದು ಕರ್ಮ, ಇನ್ನೊಂದು ಜ್ಞಾನ ಅಂತ ಅರ್ಥ. ಕರ್ಮ ಅಂತಂದ್ರೆ ಯಜ್ಞಯಾಗಾದಿಗಳನ್ನ ಏನು ಮಾಡುವಂತಹದ್ದು, ಒಳ್ಳೆಯ ಕಾರ್ಯಗಳನ್ನ ಮಾಡುವಂತಹದ್ದು, ಇದೆಲ್ಲವೂ ಕೂಡ ಕರ್ಮಾಂಗಕ್ಕೆ ಸಂಬಂಧಪಟ್ಟಂತಹದ್ದು ವಿಷಯಗಳು. ಇದನ್ನ ತಿಳಿಸಿಕೊಡುವಂತಹದ್ದೇ ಸಂಹಿತಾ, ಬ್ರಾಹ್ಮಣಂ ಮತ್ತು ಆರಣ್ಯಕಂ. ಜ್ಞಾನಕ್ಕೆ ಸಂಬಂಧಪಟ್ಟಂತಹದ್ದು, ಜ್ಞಾನದ ಒಂದು ಯಾವ ಒಂದು ಕಾಂಡ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳು, ಅದು ಉಪನಿಷತ್ತುಗಳು. ಹೀಗೆ ವೈದಿಕ ವಿಚಾರಧಾರೆಗಳು ಕರ್ಮ ಮತ್ತು ಜ್ಞಾನ ಎನ್ನುವುದಾಗಿ 2. ಈ ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟಂತಹದ್ದೇ ಅಲ್ಲಿಯ ವಿಷಯವೇ ಉಪನಿಷತ್ತು. ಹಾಗಾದ್ರೆ ಈ ಉಪನಿಷತ್ ಅಂತಂದ್ರೆ ಏನು? ಉಪ ನಿ ಎನ್ನುವ 2 ಉಪಸರ್ಗಗಳು ಸೇರಿದೆ. ಯಾವುದಕ್ಕೆ? ಶದಲ್ರ್ ಅಂತ ಹೇಳ್ತಾರೆ, ಕೆಲವರು ಸದ್ ಅಂತ ಕೂಡ ಹೇಳ್ತಾರೆ ಅದನ್ನ, ಧಾತುವಿಗೆ. ಈ ಮೂಲಕವಾಗಿ ಉಪನಿಷತ್ ಎನ್ನುವಂತ ಒಂದು ಶಬ್ದ ಹುಟ್ಟಿದೆ. ಈ ಧಾತುವಿಗೆ 3 ಅರ್ಥ ಇದೆ. ವಿಶರಣ, ಗತಿ, ಅವಸಾನ ಎನ್ನುವಂತಹ ಒಂದು 3 ಅರ್ಥಗಳು. ಅಂದ್ರೆ 3 ಅರ್ಥಗಳಿದೆ. ವಿಶರಣ ಅಂತಂದ್ರೆ ಅವಿದ್ಯೆಯ ನಾಶ, ಅಂದ್ರೆ ಮಾಯೆಯ ನಾಶ ಅಂತ ಅರ್ಥ. ಲೋಕದಲ್ಲಿ ಯಾವ ಒಂದು ಜ್ಞಾನ ಇದೆಯೋ, ಆ ಜ್ಞಾನ ಇದೆಯೋ ಅದನ್ನ ಪಡೆದುಕೊಳ್ಳುವುದು ಅಂತ ಅರ್ಥ, ಅವಿದ್ಯೆಯ ನಾಶ. ಹಾಗೆ 2ನೇದಾದಂತಹದ್ದು ಬ್ರಹ್ಮವಿದ್ಯೆಯ ಪ್ರಾಪ್ತಿ.
ಉಪನಿಷತ್ತಿನ ಮುಖ್ಯವಾದಂಥ ಒಂದು ಸಂಗತಿ ಇದು. ಬ್ರಹ್ಮ ಎನ್ನುವುದಕ್ಕೆ ಅರ್ಥ ಸೃಷ್ಟಿಕರ್ತ ಬ್ರಹ್ಮ ಅಂತ ಅರ್ಥ ಅಲ್ಲ. ಬ್ರಹ್ಮ ಎನ್ನುವುದು ನಪುಂಸಕಲಿಂಗದ್ದು, ಅಂದ್ರೆ ಸರ್ವಶಕ್ತನಾದವನು ಅಂತ ಅರ್ಥ. ಉಪನಿಷತ್ ಕಾಲದಲ್ಲಿ ಭಗವಂತನಿಗೆ ಯಾವುದೇ ರೂಪಗಳಿಲ್ಲ, ಆತನಿಗೆ ಯಾವುದೇ ರೂಪಗಳಿಲ್ಲ. ಹೇಗೆ ಕೈಕಾಲು ಮುಖ ಇತ್ಯಾದಿಗಳು ಕಾಣುತ್ತೋ ಅಲ್ಲ, ವಿರೂಪನಾದವನು. ಅದು ಮೊದಲನೇ ಪಾಠದ ಮುಂದಿನ ಒಂದು ಭಾಗವೇ, ಪಾಠದಲ್ಲಿ ಆ ಒಂದು ವಿಷಯಗಳು ಬರುವಂಥದ್ದು. ನಾನು ಈಗೇನು ಕೂಡ ಅದನ್ನು ಹೇಳಲಿಕ್ಕಿಲ್ಲ. ಬ್ರಹ್ಮವಿದ್ಯೆಯ ಪ್ರಾಪ್ತಿ ಅಂತಹ, ಅಂದ್ರೆ ಈ ಜಗತ್ತೆಲ್ಲವೂ ಕೂಡ ಬ್ರಹ್ಮನ ಅಧೀನವಾಗಿದೆ. ನಾವು ಕೂಡ ಆತನ ಒಂದು ಸ್ವರೂಪರಾಗಿದ್ದೇವೆ. ತತ್ವಮಸಿ ಇದ್ದಂತೆ, ತತ್ ತ್ವಂ ಅಸಿ, ಅದು ನೀನಾಗಿದ್ದೀಯೇ. ಆ ಪರಮಾತ್ಮ ಏನಿದ್ದಾನೋ ಆತನ ಅಂಶವೇ ನೀನು, ನೀನು ಅವನು ಬೇರೆ ಅಲ್ಲ, ಎರಡು ಒಂದೇ ಎನ್ನುವುದಾಗಿ ತಿಳಿಸಿಕೊಡುವಂತ ಇಂತಹ ಒಂದು ಯಾವ ಸಂಗತಿಗಳಿದೆಯೋ, ಈ ಬ್ರಹ್ಮ ವಿದ್ಯೆಯ ಪ್ರಾಪ್ತಿಯ ಯಾವ ಸಂಗತಿ ಇದೆಯೋ, ಇದು ಗತಿ ಎನ್ನುವ ಅರ್ಥಕ್ಕಿದೆ. ಅವಸಾನ ಅಂತಂದ್ರೆ ಉಪನಿಷತ್ತನ್ನ ಓದಿದ್ರೆ, ಈ ಸಂಗತಿಗಳನ್ನ ತಿಳ್ಕೊಂಡ್ರೆ, ವೇದಾಂತವನ್ನ ಅರಿತ್ರೆ ಏನ್ ಲಾಭ ಇದೆ ಎನ್ನುವುದನ್ನು ಹೇಳ್ತಾ ಇದೆ. ಸಾಂಸಾರಿಕ ದುಃಖದ ಶಿಥಿಲೀಕರಣ ಅಂದ್ರೆ ಮುಖ್ಯವಾಗಿ ಅವಸಾನ. ಈ ಯಾವ ಒಂದು ಸಾಂಸಾರಿಕ ದುಃಖಗಳಿದೆಯೋ, ಜನ್ಮ ಮೃತ್ಯು ಜರ ರೋಗ ಎನ್ನುವಂಥ ಯಾವ ಸಾಂಸಾರಿಕ ದುಃಖಗಳಿದೆಯೋ, ಈ ದುಃಖಗಳಿಗೆ ಕಾರಣ, ದುಃಖವನ್ನ ಹೋಗಲಾಡಿಸಿಕೊಳ್ಳುವಂಥ ಬಗೆ ಹೇಗೆ, ಯಾವ ರೀತಿಯಲ್ಲಿ ಈ ದುಃಖಗಳನ್ನು ನಾವು ಪರಿಹರಿಸಿಕೊಂಡು ಕರ್ಮ ಬಂಧನಗಳನ್ನು ಬಿಡಿಸಿಕೊಂಡು ನಾವು ಮುಕ್ತಿಯನ್ನ ಹೊಂದಬಹುದು. ಸಾಂಸಾರಿಕ ಯಾವ ದುಃಖ ಇದೆಯೋ, ದುಃಖದಿಂದ ಮುಕ್ತಿಯನ್ನ ಪಡೆಯುವಂತ ಬಗೆ ಹೇಗೆ ಎನ್ನುವಂತಹದ್ದನ್ನು ತಿಳಿಸುವಂತಹದ್ದು ಉಪನಿಷತ್ತಿನ ಬಹುಮುಖ್ಯವಾದಂಥ ಒಂದು ಅಂಗ. ಹೀಗೆ ಅವಿದ್ಯೆಯ ನಾಶ, ಬೇಡವಾದಂತಹ ಒಂದು ವಿಚಾರಗಳೇನಿದೆಯೋ, ಸಂಗತಿಗಳೇನಿದೆಯೋ ಅದನ್ನೆಲ್ಲ ಹೋಗಲಾಡಿಸಿ ಬೇಕಾದಂಥ ವಿಚಾರಗಳನ್ನು ಮಾತ್ರ ತಿಳಿಸುವಂತಹದ್ದು. ಹಾಗೆ ಬ್ರಹ್ಮವಿದ್ಯೆಯ ಪ್ರಾಪ್ತಿ, ಸಾಂಸಾರಿಕ ದುಃಖದ ಶಿಥಿಲೀಕರಣ, ಅವಸಾನ, ಹೋಗಲಾಡಿಸುವಂತಹದ್ದು. ಇದು ಉಪನಿಷತ್ತಿನ ಒಂದು ಧಾತುವಿನ ಅರ್ಥ, ಉಪನಿಷತ್ತಿನ ಅರ್ಥ. ಉಪ ಎನ್ನುವ ಶಬ್ದಕ್ಕೆ ಅರ್ಥ ಸಮೀಪ ಅಂತ ಅರ್ಥ. ಯಾರಿಗೆ ಸಮೀಪ? ಅಜ್ಞಾನವನ್ನು ಹೊಂದಿರುವಂತಹ ಯಾವ ಶಿಷ್ಯನಿದ್ದಾನೋ, ಜ್ಞಾನಪೂರ್ಣನಾದಂಥ ಯಾವ ಗುರು ಇದ್ದಾನೋ ಅವನ ಸಮೀಪಕ್ಕೆ ಸಾಗುವಂತಹದ್ದು. ಸಾಗಿ ಆತನಲ್ಲಿ ಶರಣು ಹೋಗಿ ಸಂಪೂರ್ಣವಾದಂಥ ಆತನ ವಿದ್ಯೆಯನ್ನ, ಗುರುವಿನಲ್ಲಿ ಇರುವಂಥ ವಿದ್ಯೆಯನ್ನ ತನ್ನದಾಗಿಸಿಕೊಳ್ಳುವುದು. ಅಂದ್ರೆ ಶಿಷ್ಯನೊಬ್ಬ ಗುರುವಿನ ಸಮೀಪಕ್ಕೆ ತೆರಳಿ ಆತನಲ್ಲಿ ಬ್ರಹ್ಮವಿದ್ಯೆಯನ್ನ ಕಲಿತುಕೊಳ್ಳುವಂತಹದ್ದು, ತಿಳಿದುಕೊಳ್ಳುವಂತಹದ್ದು ಇದೇ ಏನಿದೆ ಅಂತ ಕೇಳಿದ್ರೆ ಈ ಉಪನಿಷತ್ತಿನ ಮುಖ್ಯವಾದಂಥ ಒಂದು ಅರ್ಥ. ಉಪನಿಷತ್ತು ಮುಖ್ಯವಾಗಿ ಅಥವಾ ಪ್ರಮುಖವಾಗಿ ಅನೇಕ ಸಂಗತಿಗಳನ್ನು ಹೇಳುತ್ತೆ. 4 ಸಂಗತಿಗಳು ಉಪನಿಷತ್ತಿನಲ್ಲಿ ಬಹುಮುಖ್ಯವಾದಂಥವುಗಳು. ಅದನ್ನೇ ಬ್ರಹ್ಮ, ಆತ್ಮ, ಮಾಯೆ, ಬ್ರಹ್ಮ ಮತ್ತು ಜಗತ್ತು ಎನ್ನುವುದಾಗಿ ಕರೆದಿದ್ದಾರೆ. 4 ವಿಷಯಗಳ ಬಗ್ಗೆ ಮುಖ್ಯವಾಗಿ ಚರ್ಚೆ ಆಗತ್ತೆ. ಅನೇಕ ಸಂಗತಿಗಳನ್ನು ಹೇಳುತ್ತೆ, ಮುಖ್ಯವಾಗಿ ಈ 4 ಸಂಗತಿಗಳ ಅತ್ತ ಬೆಳಕನ್ನು ಚೆಲ್ಲುತ್ತೆ. ಬ್ರಹ್ಮ ಮೊದಲನೇದಾಗಿ, ನಾನಾಗಲೇ ಹೇಳಿದಂತೆ ಸೃಷ್ಟಿಕರ್ತ ಬ್ರಹ್ಮ ಅಲ್ಲ, ಸರ್ವಶಕ್ತನಾದಂಥವನು ಆತನನ್ನ ಬ್ರಹ್ಮ ಅಂತ ಕರೆದಿದೆ. ಎಲ್ಲಾ ಕಡೆ ವ್ಯಾಪಿಸಿರುವಂಥವನು, ನಿಮ್ಮೆಲ್ಲರಲ್ಲಿ ವ್ಯಾಪಿಸಿರುವವನು ಉಪನಿಷತ್ತು ಕಾಲದಲ್ಲಿ ಬ್ರಹ್ಮ ಎನ್ನುವುದಾಗಿ ಹೆಸರು ಅದಕ್ಕೆ. ಹೀಗೆ ಚರಾಚರ ಜಗತ್ತು, ಈ ಯಾವ ಒಂದು ಜಗತ್ತಿದೆಯೋ, ಚಲಿಸುವಂತ ಯಾವ ಜಗತ್ತಿದೆಯೋ, ಇಲ್ಲಿಯ ಯಾವ ಜೀವಿಗಳಿದ್ದಾರೋ ಈ ಎಲ್ಲ ಜೀವಿಗಳು ಬ್ರಹ್ಮಮಯವಾಗಿದೆ. ಸರ್ವಶಕ್ತನಾದಂಥ ಒಂದು ಬ್ರಹ್ಮನ ಹೊರತಾಗಿ, ಆತನ ಅಂಶದ ಹೊರತಾಗಿ ಇಲ್ಲ. ಅಂದ್ರೆ ಆತನ ಅಧೀನವಾಗಿದೆ. ಆತನು ಎಲ್ಲರಲ್ಲಿ ವ್ಯಾಪಿಸಿದ್ದಾನೆ, ಹಾಗೆ ಎಲ್ಲರಲ್ಲಿ ವ್ಯಾಪಿಸಿ ಇದ್ದಾನೆ. ಅತ್ಯತಿಷ್ಠದಶಾಂಗುಲಂ ಅಂತ ಹೇಳಿದಾಗೆ. ಹೀಗೆ ಸರ್ವಶಕ್ತನಾದಂಥವನು ಅಂದ್ರೆ ಬ್ರಹ್ಮ, ಆತ ಈ ಚರಾಚರ ಜಗತ್ತಿನಲ್ಲಿ ವ್ಯಾಪಿಸಿ ಇದ್ದಾನೆ. ಸಂಪೂರ್ಣವಾಗಿ ಬ್ರಹ್ಮಮಯವಾಗಿದೆ ಈ ಜಗತ್ತು. ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವುದನ್ನ ಪ್ರತಿಪಾದಿಸುತ್ತೆ. ಎರಡನೇದಾದಂಥ ಸಂಗತಿ ಅಂತಂದ್ರೆ ಆತ್ಮ ಅಂತ ಅರ್ಥ.
ಕಠೋಪನಿಷತ್ತಲ್ಲಿ ಬರುತ್ತೆ, ಅಜೋನಿತ್ಯ ಶಾಶ್ವತೋಯಂ ಪುರಾಣೋ ನಹನ್ಯತೆ ಹನ್ಯಮಾನೇ ಶರೀರೇ. ಆತ್ಮ ಅಂತಂದ್ರೆ ಏನು? ಯಾವುದಕ್ಕೆ ಹುಟ್ಟಿಲ್ಲವೋ, ಯಾವುದಕ್ಕೆ ನಾಶ ಇಲ್ಲವೋ ಅದಕ್ಕೆ ಆತ್ಮ ಅಂತ ಹೆಸರು. ನಮ್ಮಲ್ಲಿದೆ ಆತ್ಮ, ಈ ಶರೀರವನ್ನು ಅವಲಂಬಿಸಿಕೊಂಡಿದೆ, ಆಶ್ರಯಿಸಿಕೊಂಡಿದೆ. ಹಾಗೆ ಈ ಶರೀರದಿಂದ ಹೊರಟು ಹೋಗುತ್ತೆ. ಹೇಗೆ ನಾವು ಹಳೆಯದಾದಂಥ ಬಟ್ಟೆಯನ್ನ ಬೀಸಾಕಿ ಹೊಸದಾದಂಥ ಬಟ್ಟೆಯನ್ನ ತೊಟ್ಕೊಳ್ತೇವೋ, ಹಾಗೆ ಆತ್ಮಕ್ಕೆ ಈ ಶರೀರ ಎನ್ನುವಂತಹದ್ದು ಕೂಡ ಏನು ಬೇಡ ಅಂತ ಕಂಡಂತಹ ಸಂದರ್ಭದಲ್ಲಿ ಹಳೆಯ ಬಟ್ಟೆ ಹೊಸ ಬಟ್ಟೆಯತ್ತ ಅದು ಅರಸುತ್ತ, ಅಂದ್ರೆ ಹೊಸ ಶರೀರವನ್ನ ಅದು ಅರಸುತ್ತಾ ಮುಂದೆ ಸಾಗುವಂಥದ್ದು. ಅದನ್ನೇ ಮರಣ ಅಂತ ಕರೆದಿದ್ದು. ಹೀಗೆ ಅಂತಹ ಒಂದು ಆತ್ಮ ಅಂತಂದ್ರೆ ಹುಟ್ಟು ಸಾವುಗಳು ಇಲ್ಲಂತಹದ್ದು ಅಂತ ಅರ್ಥ, ಯಾವಾಗಲೂ ಕೂಡ ಇರುವಂತಹದ್ದು ಅಂತ ಅರ್ಥ. ಮೂರನೇದಾದಂತಹ ಒಂದು ಸಂಗತಿ ಮಾಯೆ ಅಂತ ಅರ್ಥ. ಇದನ್ನೇ ಶಂಕರರು ಅಧ್ಯಾಸ ಅಂತ ಕರೆದಿದ್ದಾರೆ. ನಾವು ಹೋಗ್ತಾ ಇರ್ತೇವೆ ದಾರಿಯಲ್ಲಿ, ಕತ್ತಲು ಸ್ವಲ್ಪ ಆವರಿಸಿದೆ, ಆ ಸಂದರ್ಭದಲ್ಲಿ ಹಗ್ಗವನ್ನ ನೋಡಿ ನಾವು ಅಯ್ಯೋ ಹಾವು ಅಂತ ಬೆಚ್ಚುತ್ತೇವೆ. ಇದನ್ನೇ ಅಧ್ಯಾಸ ಅಂತ ಕರೆದಿದ್ದು. ಅತಸ್ಮಿನ್ ತದ್ಬುದ್ಧಿ ಅಂತ ಅರ್ಥ. ಹಗ್ಗವನ್ನ ಕಂಡು ಹಾವು ಎನ್ನುವುದಾಗಿ ಭಾವಿಸುವಂತಹದ್ದು. ಹಾಗಾಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಅಜ್ಞಾನ ಸರಿಯಾಗಿ ಸೂಕ್ಷ್ಮವಾಗಿ ನಾವು ಗ್ರಹಿಸದೇ ಇದ್ದದ್ದು. ಆ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಬೆವರಿದ್ದೇವೆ. ಹಾವನ್ನು ಕಂಡಾಗ ಹೇಗೆ ಬೆವರುತ್ತಿದ್ವೋ ಹಾಗೆ ಬೆವರಿದ್ದೇವೆ. ಹಾವನ್ನು ಕಂಡಾಗ ಹೇಗೆ ಆಕಸ್ಮಿಕವಾಗಿ ಕಂಡಾಗ ಹೆದರ್ಕೊಳ್ತಿದ್ವೋ, ಹಗ್ಗವನ್ನು ಕಂಡಾಗಲೂ ಕೂಡ ನಾವು ಹೆದರ್ಕೊಳ್ತೇವೆ. ಹೀಗೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮಾಯೆ ನಮ್ಮನ್ನ ಆವರಿಸಿರುವ ಕಾರಣ ಹಾಗಾಗಿದೆ. ಈ ಒಂದು ಜಗತ್ತು ಕೂಡ ಮಾಯೆಯಿಂದ ಕೂಡಿದೆ. ಇದು ಅಜ್ಞಾನದಿಂದ ಕೂಡಿದೆ, ಭ್ರಮೆಯ ಕಾರಣ ಹೀಗಾಗಿದೆ ಎನ್ನುವುದು ಮುಖ್ಯವಾದಂಥ ಸಂಗತಿಯನ್ನು ತಿಳಿಸುವಂತಹದ್ದು. ಶಂಕರರು ಇದನ್ನ ಹೇಳಿದ್ದಾರೆ. ಹಾಗೆ ನಾಲ್ಕನೇದಾದಂತಹ ಸಂಗತಿ ಅಂತಂದ್ರೆ ಬ್ರಹ್ಮ ಮತ್ತು ಜಗತ್ತು. ಉಪನಿಷತ್ತಿನ ಪ್ರಕಾರ ಯಾವ ಈ ವ್ಯಕ್ತವಾದಂಥ ಜಗತ್ತಿದೆಯೋ, ಅವ್ಯಕ್ತವಾದಂತಹ ಬ್ರಹ್ಮನ ಸ್ವರೂಪ. ಈಗ ನಾವೇನು ಕಾಣ್ತಾ ಇದ್ದೇವೆ, ನಮ್ಮ ಸುತ್ತಮುತ್ತಲು ಕಾಣ್ತಾ ಇದ್ದೇವೋ, ಇದು ವ್ಯಕ್ತವಾದಂಥ ಜಗತ್ತು. ಇದು ಅವ್ಯಕ್ತವಾದಂಥ ಬ್ರಹ್ಮನಿಂದ ಸೃಷ್ಟಿಗೊಂಡಂತಹದ್ದು. ಮಣ್ಣಿನಿಂದ ಮಡಕೆಯಾದಂತೆ, ಘಟವಾದಂತೆ. ಹಾಗೆ ಅದಕ್ಕೆ ಒಂದು ತುಂಬಾ ಸುಂದರವಾಗಿ ಮೊದಲನೇ ಪಾಠದಲ್ಲೂ ಕೂಡ ಅದು ವಿಷಯ ಬರುವಂತಹದ್ದು. ಹೇಗೆ ಜೇಡರ ಹುಳ ತನ್ನಿಂದಲೇ ಉತ್ಪತ್ತಿಯಾದಂತಹ ಒಂದು ದ್ರವ್ಯದಿಂದ ಜೇಡರ ಬಲೆಯನ್ನ, ತಂತುವನ್ನ ನಿರ್ಮಿಸುತ್ತದೋ, ಹಾಗೆ ಬ್ರಹ್ಮನೂ ಕೂಡ ಹೊರಗಿನ ಒಂದು ವಸ್ತುಗಳನ್ನ ತೆಗೆದುಕೊಂಡು ಬಂದು ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿಲ್ಲ. ಬದಲಾಗಿ ತನ್ನಿಂದಲೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಜಗತ್ತಿನ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಈ ಅಕ್ಷರದಿಂದ, ಅಕ್ಷರ ಅಂತಂದ್ರೆ ನಾಶವಿಲ್ಲದ್ದು ಅಂತ ಅರ್ಥ, ಕ್ಷರ ಅಂತಂದ್ರೆ ನಾಶವಿದ್ದದ್ದು ಅಂತ ಅರ್ಥ. ಅಂದ್ರೆ ಬ್ರಹ್ಮನಿಂದ ಕ್ಷರ ನಾಶ ಇರುವಂತ ಈ ಜಗತ್ತು ಉತ್ಪತ್ತಿಯಾಗಿದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರಹ ಅಂತ ಏನು ಆಚಾರ್ಯರು ಹೇಳ್ತಾರೆ. ಈ ಜಗತ್ತು, ಕಣ್ಣಿಗೆ ಕಾಣುವಂತ ಈ ಜಗತ್ತು ಏನಿದೆಯೋ, ಈ ಜಗತ್ತು ಮಿಥ್ಯೆ, ಸುಳ್ಳು. ಇದು ಸತ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಬ್ರಹ್ಮ ಅಂದ್ರೆ ಸರ್ವಶಕ್ತನಾದಂಥ ಯಾವ ಬ್ರಹ್ಮನಿದ್ದಾನೋ ಆತನೇ ಸತ್ಯವಾದಂತಹದ್ದು. ಈ ನಮ್ಮನ್ನು ಆಶ್ರಯಿಸಿರುವಂತ ಯಾವ ಜೀವ ಇದೆಯೋ ಬ್ರಹ್ಮನ ಹೊರತಾಗಿ ಇಲ್ಲ, ಬ್ರಹ್ಮನ ಒಂದು ಅಂಶವೇ ನಾವಾಗಿದ್ದೇವೆ ಎನ್ನುವುದು ಅರ್ಥ. ಇದರ ಹೊರತಾಗಿ ಏನು ಬ್ರಹ್ಮ, ಆತ್ಮ, ಮಾಯೆ, ಬ್ರಹ್ಮ ಮತ್ತು ಜಗತ್ತು, ಈ 4 ಅಂಶಗಳ ಹೊರತಾಗಿ ಉಪನಿಷತ್ತು ಯಜ್ಞ, ದಾನ, ಯಜ್ಞಕ್ಕೆ ಸಂಬಂಧಪಟ್ಟಂತಹ, ದಾನಕ್ಕೆ ಸಂಬಂಧಪಟ್ಟಂತಹ, ತಪಸ್ಸಿಗೆ ಸಂಬಂಧಪಟ್ಟಂತಹ, ಹಾಗೆ ಜ್ಞಾನ, ಕರ್ಮ, ಭಕ್ತಿ, ಉಪಾಸನೆಯ ರಹಸ್ಯವನ್ನ ತಿಳಿಸಿಕೊಡುವಂತಹದ್ದು ಉಪನಿಷತ್ತಿನ ಮುಖ್ಯವಾದಂತಹ ಒಂದು ಉದ್ದೇಶ. ಇವುಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತಾದ್ರೆ, ದಾನದ ಮಹತ್ವ ಏನು, ಯಜ್ಞದ ಮಹತ್ವ ಏನು, ಭಕ್ತಿ ಕರ್ಮಗಳ ಮಹತ್ವ ಏನು, ನಿಜವಾದಂಥ ಮಹತ್ವ ಏನು ಎನ್ನುವುದನ್ನು ಅರಿತುಕೊಳ್ಳಬೇಕು ಅಂತ ಆದ್ರೆ ನಾವು ಉಪನಿಷತ್ತನ್ನು ಓದಬೇಕು. ಎಲ್ಲ ಉಪನಿಷತ್ತಿನ ಕೊನೆಗಳಲ್ಲೂ ಕೂಡ ಏನಿದೆ ಅಂತ ಕೇಳಿದ್ರೆ, ಎಲ್ಲ ಒಂದು ವೇದಗಳ ಕೊನೆಯಲ್ಲೂ ಕೂಡ ಉಪನಿಷತ್ತಿದೆ. ಮುಕ್ತಕೋಪನಿಷತ್ತು ಹೇಳುತ್ತೆ 108 ಉಪನಿಷತ್ತಿದೆ ಅಂತ ಎನ್ನುವುದಾಗಿ. ಆದರೆ
ಈ 10 ಉಪನಿಷತ್ತುಗಳು ಪ್ರಸಿದ್ಧವಾಗಿದೆ. ಈಶ, ಕೇನ, ಕಟ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ತೈತಿರೀಯ, ಐತರೇಯ, ಚಾಂದೋಗ್ಯ, ಬೃಹದಾರಣ್ಯಕ ಎನ್ನುವಂಥ 10 ಉಪನಿಷತ್ತುಗಳು ಪ್ರಸಿದ್ಧವಾದಂತಹದ್ದು. ಇವುಗಳಲ್ಲಿ 10 ಉಪನಿಷತ್ತುಗಳಲ್ಲಿ ಮುಂಡಕ ಎನ್ನುವಂಥ ಉಪನಿಷತ್ತಿನಿಂದ ಒಂದು ಭಾಗವನ್ನ ಮೊದಲನೇ ಪಾಠವಾಗಿ ಸ್ವೀಕರಿಸಿದ್ದಾನೆ. ಆ ಒಂದು ಮುಂಡಕ ಉಪನಿಷತ್ತಿನಿಂದ ಸ್ವೀಕರಿಸಿದಂಥ ಒಂದು ಭಾಗ ಯಾವುದು, ಮೊದಲನೇ ಪಾಠ ಯಾವುದು ಎನ್ನುವುದನ್ನು ನಾವು ಮುಂದಿನ ಒಂದು ಭಾಗದಲ್ಲಿ ವಿದ್ಯಾರ್ಥಿಗಳೇ ನೋಡಲಿಕ್ಕಿದ್ದೇವೆ. ಹೀಗೆ ನಾವು ಇವತ್ತು ವೇದ, ಹಾಗೆ ವೇದದ ಏನು 4 ವೇದಗಳು, ವೇದ ಅಂದ್ರೆ ಏನು, ವೇದದ 4 ವಿಭಾಗಗಳು ಯಾವುದು, ಅದೇ ರೀತಿಯಲ್ಲಿ ಪ್ರತಿ ವೇದವು ಕೂಡ ಮತ್ತೆ 4 ವಿಭಾಗಗಳನ್ನು ಹೊಂದಿದೆ. ವಿಶೇಷವಾಗಿ ಉಪನಿಷತ್ತು ಅಂದ್ರೆ ಏನು, ಉಪನಿಷತ್ತು ಏನು ಹೇಳುತ್ತೆ, ಅದರ ಮಹತ್ವ ಏನು ಎನ್ನುವುದನ್ನು ತಿಳ್ಕೊಂಡ್ವಿ. ಭೂಮಿಕಾ ವಿಭಾಗದ ಬಹುಮುಖ್ಯವಾದಂಥ ಒಂದು ಪ್ರಶ್ನೆ ಬೀಳುತ್ತೆ. ವೇದಾಹ ಅಂತ ಕೊಡ್ತಾನೆ. 5 ಅಂಕದ ಒಂದು ಪ್ರಶ್ನೆ ಇರುತ್ತೆ. 10 ವಾಕ್ಯದಲ್ಲಿ 10-12 ವಾಕ್ಯಗಳಲ್ಲಿ ಈ ನಾನು ಏನು ಹೇಳಿದ ಈ ಸಂಗತಿಗಳನ್ನು, ವೇದದ ಕುರಿತು ಹೇಳಿದಂಥ ಸಂಗತಿಗಳನ್ನು ನೀವು ಬರೀಬೇಕಾಗತ್ತೆ. ಹಾಗೆ ಉಪನಿಷತ್ತು ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಬೀಳುತ್ತೆ. ಅದಕ್ಕೂ ಕೂಡ 5 ಅಂಕದ ಒಂದು ಪ್ರಶ್ನೆನೇ ಅದು. ಅದರ ಕುರಿತು ಕೂಡ ನೀವು ಬರೆಯಬೇಕಾಗತ್ತೆ. ಹೀಗೆ 10 ಅಂಕದ ಒಂದು ವಿಷಯಗಳನ್ನು ನಾವಿವತ್ತು ನೋಡಿದಂತಾಯಿತು. ಮುಂದಿನ ಒಂದು ಅವಧಿಯಲ್ಲಿ ದ್ವೇ ವಿದ್ಯೆ ವೇದಿತವ್ಯೆ ಎನ್ನುವಂತಹ ಯಾವ ಒಂದು ಪಾಠ ಇದೆ, ಮುಂಡಕ ಉಪನಿಷತ್ತಿನಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಭಾಗ ಅದು, ಅದನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ. ನಮಸ್ಕಾರ.